ಹೇಗಿದ್ರಿ ಎಲ್ಲ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಟ್ರೇಡಿಂಗ್ ಕೋರ್ಸ್ನ ಇನ್ನೊಂದು ವಿಡಿಯೋಕ್ಕೆ ವೆಲ್ಕಮ್. ಹಿಂದಿನ ವಿಡಿಯೋಗಳಲ್ಲಿ ನಾವು ಫ್ಯೂಚರ್ಸ್ ಅಂದರೆ ಏನು, ಆಪ್ಷನ್ಸ್ ಅಂದರೆ ಏನು ಅಂತ ಒಂದಿಷ್ಟು ಇನ್ಫಾರ್ಮೇಷನನ್ನು ಕಲ್ತಿದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸ್ಟ್ರೈಕ್ ಪ್ರೈಸ್ ಅಂದರೆ ಏನು, ಮನಿನೆಸ್ ಆಫ್ ಆಪ್ಷನ್ ಅಂದರೆ ಏನು, ITM ಅಂದರೆ ಏನು, OTM ಅಂದರೆ ಏನು, ATM ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನಿಲ್ಲಿ ಏನು ಡಿಸ್ಕಸ್ ಮಾಡ್ತೀನಿ ಇದೆಲ್ಲ ಕೇವಲ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ರೆಕಮೆಂಡೇಷನ್ ಅಲ್ಲ. ಈ ಒಂದು ಕೋರ್ಸ್ ಫ್ರೀ ಕೋರ್ಸ್ ಆಗಿರುತ್ತೆ. ಆದರೆ ನೀವು ನನ್ನ ವೀಡಿಯೋಸ್ಗಳನ್ನು ಲೈಕ್ ಮತ್ತು ಶೇರ್ ಮಾಡೋದ್ರ ಮೂಲಕ, ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟನ್ನು ಮಾಡ್ಬೋದು. ಸೊ ಇಲ್ಲಿ ಫಸ್ಟ್ ನಾನು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿರೋದು ಯಾವುದ್ರ ಬಗ್ಗೆ ಅಂದರೆ ಸ್ಟ್ರೈಕ್ ಪ್ರೈಸ್ ಅಂದರೆ ಏನು ಅಂತ ಹೇಳಿ. ಸೊ ಎಕ್ಸಾಂಪಲ್ಗೋಸ್ಕರ ನಾನಿಲ್ಲಿ ನಿಫ್ಟಿಯನ್ನು ಬಳಸ್ತೀನಿ. ಸಪೋಸ್ ನಾವು ನಿಫ್ಟಿ ಏನಿದೆ ಅದು ಈಗ 25,000ದಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಸೊ ನೆಕ್ಸ್ಟ್ ಏನಾಗ್ಬೋದು ಅಂದರೆ ನಿಫ್ಟಿಯ ಪ್ರೈಸ್ ಜಾಸ್ತಿ ಆಗ್ಬೋದು, ಅಥವಾ ಈ ಒಂದು ನಿಫ್ಟಿ ಏನಿದೆ ಇದರ ಪ್ರೈಸ್ ಏನಿದೆ ಅದು ಕಡಿಮೆ ಆಗ್ಬೋದು. ಸೊ ಹಿಂದಿನ ವಿಡಿಯೋಗಳಲ್ಲಿ ನಾವೇನು ಕಲ್ತಿದ್ದೀವಿ ಅಂದರೆ ನಮ್ಮ ವ್ಯೂ ಏನಿದೆ ಅದಕ್ಕೆ ಅನುಗುಣವಾಗಿ ನಾವು ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ಬೈ ಅಥವಾ ಸೆಲ್ ಮಾಡಬಹುದು ಅಂತ ಹೇಳಿ. ಸೊ ಇಲ್ಲಿ ಕ್ವಶನ್ ಇರೋದೇನಪ್ಪ ಅಂದರೆ ನಾನು ಯಾವ ಪ್ರೈಸ್ ಲೆವೆಲ್ಗಳಲ್ಲಿ ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ಬೈ ಅಥವಾ ಸೆಲ್ ಮಾಡೋದು ಅಂತ ಹೇಳಿ. ಎಕ್ಸಾಂಪಲ್ಗೋಸ್ಕರ ಸಪೋಸ್ ನನಗೆ ಇಲ್ಲಿ ಬುಲ್ಲಿಶ್ ವ್ಯೂ ಇದೆ ಅಂತ ಇಟ್ಕೊಳ್ಳೋಣ, ನಿಫ್ಟಿ ಮೇಲೆ ಹೋಗುತ್ತೆ ಅಂತ ನನಗನ್ಸುತ್ತೆ. ಸೊ ನಾನು ಅದಕ್ಕೆ ಒಂದು ಕಾಲ್ ಆಪ್ಷನನ್ನು ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಾಲ್ ಆಪ್ಷನನ್ನು ಬೈ ಮಾಡಿದಾಗ ಏನಾಗುತ್ತಂದರೆ ಫ್ಯೂಚರಲ್ಲಿ ಒಂದು ನಿರ್ದಿಷ್ಟ ದಿನ ನಿರ್ದಿಷ್ಟ ಬೆಲೆಗೆ ಈ ಒಂದು ಆ್ಯಸೆಟನ್ನು ಬೈ ಮಾಡುವ ರೈಟ್ ಸಿಗುತ್ತೆ. ಸೊ ನನ್ನ ಕ್ವಶನ್ ಇರೋದೇನಪ್ಪ ಅಂದರೆ ನಾನು ಇಲ್ಲಿ ಈ ನಿಫ್ಟಿಯನ್ನು ಈ ಒಂದು ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುವಾಗ ಮೇ ಬಿ ನೆಕ್ಸ್ಟ್ ವೀಕ್ ಅಂತ ಅಂದ್ಕೊಂಡ್ರೆ ನಾನು ನಿಫ್ಟಿಯನ್ನು 25,015 ರೂಪಾಯಿಗೆ ಬೈ ಮಾಡುವ ರೈಟನ್ನು ಕೊಡುವ ಕಾಲ್ ಆಪ್ಷನನ್ನು ಬೈ ಮಾಡ್ಬೋದಾ? ಅದೇ ರೀತಿ ಒಂದು ವೇಳೆ ನನ್ನ ವ್ಯೂ ಏನಿದೆ ಅದು ಬ್ಯಾರಿಶ್ ಆಗಿದ್ದರೆ ನಾನು ಪುಟ್ ಆಪ್ಷನನ್ನು ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಫ್ಟಿಯನ್ನು ಒಂದು ವಾರ ಆದ ನಂತರ ಅಂದರೆ ಈ ಒಂದು ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುವಾಗ 24,945 ರೂಪಾಯಿಗೆ ಸೆಲ್ ಮಾಡಲಿಕ್ಕೆ ಸಾಧ್ಯ ಆಗುವಂತಹ ಪುಟ್ ಆಪ್ಷನನ್ನು ಬೈ ಮಾಡ್ಬೋದಾ? ಯಾವ ಪ್ರೈಸ್ ಪಾಯಿಂಟ್ಗಳಲ್ಲಿ ನಾನು ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ಬೈ ಅಥವಾ ಸೆಲ್ ಮಾಡಬಹುದು? ನಾನು ನನಗೆ ಬೇಕಾದ ಹಾಗೆ ಪ್ರತಿಯೊಂದು ಪ್ರೈಸ್ ಲೆವೆಲಲ್ಲಿ ಮಾಡಬಹುದಾ? ಫಾರ್ ಎಕ್ಸಾಂಪಲ್ 25,001 ರೂಪಾಯಿ ಅಥವಾ 24,993 ರೂಪಾಯಿ. ಆ್ಯಕ್ಚುಲಿ ಹೀಗೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ ನಾವು ಪ್ರತಿಯೊಂದು ಪ್ರೈಸ್ ಲೆವೆಲಲ್ಲೂ ಸಹ ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ಬೈ ಅಥವಾ ಸೆಲ್ ಮಾಡಲಿಕ್ಕೆ ಸಾಧ್ಯ ಆದರೆ ಟೂ ಮೆನಿ ಕಾಂಟ್ರಾಕ್ಟ್ಸ್ ಆಗ್ತವೆ. ಕೆಲವರಿಗೆ ನಿಫ್ಟಿ ಏನು ಈಗ 25,000ದಲ್ಲಿ ಟ್ರೇಡ್ ಆಗ್ತಾಯಿದೆ, ಅವರಿಗೆ ನಿಫ್ಟಿ 28,000ಕ್ಕೆ ಹೋಗ್ಬೋದು ಅಂತ ಅನಿಸ್ಬೋದು. ಇನ್ನೊಬ್ಬರಿಗೆ 26,874 ರೂಪಾಯಿಗೆ ಹೋಗುತ್ತೆ ಅಂತ ಅನಿಸ್ಬೋದು. ಸೊ ಪ್ರತಿಯೊಂದು ಪ್ರೈಸ್ ಪಾಯಿಂಟಲ್ಲೂ ಸಹ ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ಓಪನ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟರೆ ಟೂ ಮೆನಿ ಕಾಂಟ್ರಾಕ್ಟ್ಸ್ ಆಗ್ತವೆ. ಟೂ ಮೆನಿ ಕಾಂಟ್ರಾಕ್ಟ್ಸ್ಗಳು ಆದಾಗ ಏನಾಗುತ್ತಂದರೆ ಒಂದು ಪ್ರೈಸ್ ಪಾಯಿಂಟಲ್ಲಿ ಟ್ರೇಡ್ ಮಾಡುವವರ ಸಂಖ್ಯೆ ಕಡಿಮೆ ಆಗುತ್ತೆ, ಲಿಕ್ವಿಡಿಟಿ ಇರುವುದಿಲ್ಲ. ನಾನು ಬೈ ಮಾಡಬೇಕು ಅಂದರೆ ನನ್ನ ಅಪೋಸಿಟ್ ಪೊಸಿಷನನ್ನು ತಗೊಳ್ಳಿಕ್ಕೆ ಇನ್ನೊಬ್ಬರು ಸೆಲ್ ಮಾಡಲಿಕ್ಕೆ ಇರಬೇಕು. ನಾನು ಸೆಲ್ ಮಾಡ್ತೀನಿ ಅಂದರೆ ನನ್ನ ಅಪೋಸಿಟ್ ಪೊಸಿಷನನ್ನು ತಗೊಳ್ಳಿಕ್ಕೆ ಇನ್ನೊಬ್ಬರು ಬೈ ಮಾಡಲಿಕ್ಕೆ ಇರಬೇಕಾಗತ್ತೆ. ಸೊ ಎಲ್ಲರೂ ಅವರಿಗೆ ಬೇಕಾದ ಪ್ರೈಸ್ ಪಾಯಿಂಟನ್ನು ಚೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಒಂದು ಸ್ಪೆಸಿಫಿಕ್ ಪ್ರೈಸ್ ಪಾಯಿಂಟಲ್ಲಿ ಅಪೋಸಿಟ್ ವ್ಯೂ ಇರುವವರು ಮೀಟ್ ಆಗುವ ಸಾಧ್ಯತೆ ಕಡಿಮೆ ಆಗುತ್ತೆ. ಸೊ ಇದರಿಂದ ಲಿಕ್ವಿಡಿಟಿ ಇರುವುದಿಲ್ಲ. ಸೊ ಹಾಗಾಗಿ ಎಕ್ಸ್ಚೇಂಜ್ ಏನು ಮಾಡುತ್ತೆ ಅಂದರೆ ಕೆಲವೊಂದು ಫಿಕ್ಸ್ಡ್ ಪ್ರೈಸ್ಗಳಲ್ಲಿ ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ಬೈ ಅಥವಾ ಸೆಲ್ ಮಾಡಲಿಕ್ಕೆ ಅಲೋ ಮಾಡುತ್ತೆ. ನಾವು ಆ ಒಂದು ಫಿಕ್ಸ್ಡ್ ಪ್ರೈಸ್ಗಳಲ್ಲಿ ಮಾತ್ರ ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ಬೈ ಅಥವಾ ಸೆಲ್ ಮಾಡಬಹುದು ನಮ್ಮ ವ್ಯೂವ್ಗೆ ಅನುಗುಣವಾಗಿ. ನಿಫ್ಟಿಯ ಬಗ್ಗೆ ಹೇಳಬೇಕಂದ್ರೆ ಪ್ರತಿ 50 ಪಾಯಿಂಟ್ ಇಂಟರ್ವಲ್ಗಳಲ್ಲಿ ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ಬೈ ಅಥವಾ ಸೆಲ್ ಮಾಡಲಿಕ್ಕೆ ಎಕ್ಸ್ಚೇಂಜ್ ಅಲೋ ಮಾಡುತ್ತೆ. ಈ ಒಂದು ಫಿಕ್ಸ್ಡ್ ಪ್ರೈಸಸ್ಗಳನ್ನು ನಾವು ಸ್ಟ್ರೈಕ್ ಪ್ರೈಸ್ ಅಂತ ಹೇಳ್ತೀವಿ. ಸಪೋಸ್ ಇಲ್ಲಿ 25,000 ಒಂದು ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ಟ್ರೇಡ್ ಮಾಡುವ ಲೆವೆಲ್ ಆದರೆ ಅದರ ನೆಕ್ಸ್ಟ್ ಲೆವೆಲ್ ಇರುವುದಿಲ್ಲಪ್ಪ ಅಂದರೆ 25,050. ಅದರ ನೆಕ್ಸ್ಟ್ ಯಾವುದಪ್ಪ ಅಂದರೆ 25,100. ಅದರ ನೆಕ್ಸ್ಟ್ ಯಾವುದಂದರೆ 25,150. ಅದೇ ರೀತಿ ಇಲ್ಲಿ 24,950. ಅದಾದ ನಂತರ 24,900. ಅದಾದ ನಂತರ 24,850. ಪ್ರತಿ 50 ಪಾಯಿಂಟ್ ಇಂಟರ್ವಲಲ್ಲಿ ಎಕ್ಸ್ಚೇಂಜ್ ನಮಗೆ ನಿಫ್ಟಿ 50ಗೆ ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ಬೈ ಅಥವಾ ಸೆಲ್ ಮಾಡಲಿಕ್ಕೆ ಅಲೋ ಮಾಡುತ್ತೆ. ಈ ಒಂದು ಪ್ರೈಸಸ್ಗಳನ್ನು ನಾವು ಸ್ಟ್ರೈಕ್ ಪ್ರೈಸಸ್ ಅಂತ ಹೇಳ್ತೀವಿ. ಸೊ ನಿಫ್ಟಿಯಲ್ಲಿ 2 ಸ್ಟ್ರೈಕ್ ಪ್ರೈಸ್ಗಳ ನಡುವಿನ ಡಿಫ್ರೆನ್ಸ್ ಎಷ್ಟಪ್ಪ ಅಂದರೆ 50 ಪಾಯಿಂಟ್. ಇದು ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಗಳಿಗೆ ಬೇರೆ ಬೇರೆ ರೀತಿ ಇರುತ್ತೆ. ಸೆನ್ಸೆಕ್ಸ್ ಬಗ್ಗೆ ಹೇಳಬೇಕಂದ್ರೆ ಪ್ರತಿ 100 ಪಾಯಿಂಟ್ ಇಂಟರ್ವಲಲ್ಲಿ
ಎಕ್ಸ್ಚೇಂಜ್ ನಮಗೆ ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ಬೈ ಅಥವಾ ಸೆಲ್ ಮಾಡಲಿಕ್ಕೆ ಅಲೋ ಮಾಡುತ್ತೆ. ಸೊ ಅದೇ ಒಂದಿಷ್ಟು ಸ್ಟಾಕ್ಗಳಿಗೆ ಇದು 10 ಪಾಯಿಂಟ್ಗಳ ಇಂಟರ್ವಲ್ ಆಗಿರ್ಬೋದು. ಸಪೋಸ್ ನಾನಿಲ್ಲಿ ನಿಮಗೆ ಎಕ್ಸಾಂಪಲ್ ತೋರಿಸ್ಬೇಕಂದ್ರೆ ಇಲ್ಲಿ ನಾನು ಸೆನ್ಸೆಕ್ಸಿನ 29 ಜನವರಿಗೆ ಎಕ್ಸ್ಪೈರ್ ಆಗುವ ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ಸ್ಟ್ರೈಕ್ ಅಂತ ಇದೆ, ಇದು ಸ್ಟ್ರೈಕ್ ಪ್ರೈಸಸ್ಗಳನ್ನು ತೋರಿಸುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು 81,500, 600, 700, 800, 400, 300, 200 ಈ ರೀತಿ. ಸೊ ಅಂದರೆ ಇಲ್ಲಿ ಸೆನ್ಸೆಕ್ಸ್ಗೆ 100 ಪಾಯಿಂಟ್ಗಳ ಡಿಫ್ರೆನ್ಸಲ್ಲಿ ಸ್ಟ್ರೈಕ್ ಪ್ರೈಸಸ್ಗಳನ್ನು ಕ್ರಿಯೇಟ್ ಮಾಡಲಾಗಿದೆ. ಅದೇ ನಾನು ನಿಫ್ಟಿಗೆ ಬಂದರೆ 27 ಜನವರಿಗೆ ಎಕ್ಸ್ಪೈರ್ ಆಗುವ ಕಾಂಟ್ರಾಕ್ಟ್ಗಳಿಗೆ ನಾವು ನೋಡ್ಬೋದು 50 ಪಾಯಿಂಟ್ಗಳ ಇಂಟರ್ವಲಲ್ಲಿ ಸ್ಟ್ರೈಕ್ ಪ್ರೈಸ್ಗಳು ಲಭ್ಯವಿದ್ದಾವೆ. ಸೊ ಈ ಒಂದು ಫಿಕ್ಸ್ಡ್ ಪ್ರೈಸ್ ಲೆವೆಲ್ಗಳಲ್ಲಿ ಮಾತ್ರ ನಾವು ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ಬೈ ಅಥವಾ ಸೆಲ್ ಮಾಡಬಹುದು ನಮ್ಮ ವ್ಯೂವ್ಗೆ ಅನುಗುಣವಾಗಿ. ಅದರ ಅರ್ಥ ಏನಪ್ಪ ಅಂದರೆ ಪ್ರತಿಯೊಂದು ಸ್ಟ್ರೈಕ್ ಲೆವೆಲ್ಗಳಲ್ಲಿ ನಮಗೆ ಕಾಲ್ ಆಪ್ಷನ್ಗಳು ಮತ್ತು ಪುಟ್ ಆಪ್ಷನ್ಗಳು ಕಾಣೋಕ್ಕೆ ಸಿಗ್ತವೆ. ನಾನು ಕಾಲ್ ಆಪ್ಷನ್ಗೆ CE ಅಂತ ಬರೆದಿದ್ದೀನಿ, ಪುಟ್ ಆಪ್ಷನ್ಗೆ ನಾನು PE ಅಂತ ಬರಿತೀನಿ. ಸೊ ಈ ಒಂದು ಪ್ರೈಸ್ ಲೆವೆಲ್ಗಳಲ್ಲಿ ನಮ್ಮ ವ್ಯೂ ಏನಿದೆಯೋ ಅದಕ್ಕೆ ಅನುಗುಣವಾಗಿ ನಾವು ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ಬೈ ಅಥವಾ ಸೆಲ್ ಮಾಡಬಹುದು. ಸೊ ನೆಕ್ಸ್ಟ್ ನಾನಿಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಹೊರಟಿರೋದು ಯಾವುದ್ರ ಬಗ್ಗೆ ಅಂದರೆ ಮನಿನೆಸ್ ಆಫ್ ಆಪ್ಷನ್ನ ಬಗ್ಗೆ. ಸೊ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಏನು ಅಸ್ಯೂಮ್ ಮಾಡ್ತೀನಿ ಅಂದರೆ ನಿಫ್ಟಿ 50 ಏನಿದೆ ಇದರ ಈಗಿನ ಮಾರ್ಕೆಟ್ ಪ್ರೈಸ್ ಏನಿದೆ ಅದು 25,000 ಅಂತ ನಾನಿಲ್ಲಿ ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ನಿಫ್ಟಿ 50 ಏನಿದೆ ಇದು ಅಂಡರ್ಲೈಯಿಂಗ್ ಆ್ಯಸೆಟ್, ಇದರ ಆಪ್ಷನ್ ಕಾಂಟ್ರಾಕ್ಟ್ಗಳ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು. ಸೊ ಈ ಒಂದು ಅಂಡರ್ಲೈಯಿಂಗ್ ಆ್ಯಸೆಟ್ ಏನಿದೆ ಇದರ ಈಗಿನ ಏನೊಂದು ಪ್ರೈಸ್ ಇದೆ ಇದನ್ನು ನಾವು ಸ್ಪಾಟ್ ಪ್ರೈಸ್ ಅಂತ ಹೇಳ್ತೀವಿ. ಇದರ ಲೇಟೆಸ್ಟ್ ಪ್ರೈಸನ್ನು ನಾವು ಸ್ಪಾಟ್ ಪ್ರೈಸ್ ಅಂತ ಹೇಳ್ತೀವಿ. ರೈಟ್ ನಾವು ಅದು 25,000 ಅಂತ ನಾವು ಅಸ್ಯೂಮ್ ಮಾಡ್ತಾ ಇದ್ದೀವಿ. ಸೊ ಈ ಮನಿನೆಸ್ ಆಫ್ ಆಪ್ಷನ್ ಏನು ಹೇಳುತ್ತೆ ಅಂದರೆ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಏನಿದೆ ಅದರಲ್ಲಿ ರೈಟ್ ನಾವು ವ್ಯಾಲ್ಯೂ ಇದೆಯಾ ಇಲ್ವಾ ಅಂತ ಹೇಳಿ, ಅದರಲ್ಲಿ ಮನಿ ಇದೆಯಾ ಇಲ್ವಾ ಅಂತ ಹೇಳಿ. ಸೊ ಇದರಲ್ಲಿ 3 ವಿಧಗಳಿದ್ದಾವೆ. ಅವು ಯಾವುದಪ್ಪ ಅಂತ ಹೇಳಿದರೆ ATM ಅಂದರೆ ಎಟ್ ದ ಮನಿ ಅಂತ ಹೇಳಿ, ಇನ್ನೊಂದು OTM ಅಂದರೆ ಔಟ್ ಆಫ್ ದ ಮನಿ ಅಂತ ಹೇಳಿ, ಇನ್ನೊಂದು ITM ಅಂದರೆ ಇನ್ ದ ಮನಿ ಅಂತ ಹೇಳಿ. ಮನಿನೆಸ್ ಏನು ಹೇಳುತ್ತೆ ಅಂದರೆ ಆಪ್ಷನ್ ಕಾಂಟ್ರಾಕ್ಟ್ಗಳೇನಿದ್ದಾವೆ ಅವುಗಳಲ್ಲಿ ಈಗ ಮನಿ ಇದೆಯಾ ಇಲ್ವಾ, ಅವುಗಳಲ್ಲಿ ಈಗ ವ್ಯಾಲ್ಯೂ ಇದೆಯಾ ಇಲ್ವಾ ಅಂತ ಹೇಳಿ. ಸೊ ATM ಅಂದರೆ ಯಾವುದಪ್ಪ ಅಂದರೆ ಮಾರ್ಕೆಟಲ್ಲಿ ಏನೊಂದು ಸ್ಪಾಟ್ ಪ್ರೈಸ್ ಇದೆ ಅದಕ್ಕೆ ಕ್ಲೋಸ್ ಇರುವ ಸ್ಟ್ರೈಕ್ ಪ್ರೈಸನ್ನು ನಾವು ATM ಸ್ಟ್ರೈಕ್ ಅಂತ ಹೇಳ್ತೀವಿ. ಆ ಒಂದು ಸ್ಟ್ರೈಕಲ್ಲಿರುವ ಕಾಂಟ್ರಾಕ್ಟ್ಗಳನ್ನು ನಾವು ATM ಕಾಂಟ್ರಾಕ್ಟ್ಸ್ ಅಂತ ಹೇಳ್ತೀವಿ. ಸಪೋಸ್ ಈಗ ನಿಫ್ಟಿ 50 25,000ದಲ್ಲಿದ್ದರೆ ಅದಕ್ಕೆ ಕ್ಲೋಸ್ ಇರುವ ಸ್ಟ್ರೈಕ್ ಪ್ರೈಸ್ ಯಾವುದಂದರೆ 25,000. ಸೊ 25,000 ಈ ಒಂದು ಸ್ಟ್ರೈಕ್ ಏನಿದೆ ಇದನ್ನು ನಾವು ATM ಸ್ಟ್ರೈಕ್ ಅಂತ ಹೇಳ್ತೀವಿ. ಈ ಒಂದು ಸ್ಟ್ರೈಕ್ ಪ್ರೈಸಲ್ಲಿರುವ ಕಾಲ್ ಮತ್ತು ಪುಟ್ ಆಪ್ಷನ್ಗಳನ್ನು ನಾವು ATM ಕಾಲ್ ಮತ್ತು ಪುಟ್ ಆಪ್ಷನ್ ಅಂತ ಹೇಳ್ತೀವಿ. ಇಲ್ಲಿ ATM ಅಂದರೆ ಎಟ್ ದ ಮನಿ ಅಂತ ಹೇಳಿ ಈ ಒಂದು ಕಾಂಟ್ರಾಕ್ಟ್ಗಳು ಏನೊಂದು ಮನಿ ಇದೆ ಇವಾಗ ಏನು ಮಾರ್ಕೆಟ್ ಇದೆ ಎಕ್ಸಾಕ್ಟ್ಲಿ ಅಲ್ಲೇ ಇದೆ ಅಂತ ಹೇಳಿ. ಇವು ಮನಿ ಎಲ್ಲಿದೆಯೋ ಅಲ್ಲಿವೆ, ಎಟ್ ದ ಮನಿ ಇದೆ. ಸೊ ಅದಾದ ನಂತರ ಇರೋದೇನಪ್ಪ ಅಂದರೆ ITM ಅಂತ ಹೇಳಿ, ಇನ್ ದ ಮನಿ ಅಂತ ಹೇಳಿ. ಇನ್ ದ ಮನಿ ಅಂದರೆ ಸಪೋಸ್ ನಾನೊಂದು ಕಾಲ್ ಆಪ್ಷನನ್ನು ಬೈ ಮಾಡಬೇಕು ಅಂತ ಅನ್ಕೋತೀನಿ, ಯಾಕಂದರೆ ನನ್ನ ವ್ಯೂ ಏನಿದೆ ಅದು ಮಾರ್ಕೆಟಲ್ಲಿ ಮೇಲೆ ಹೋಗುತ್ತೆ ಅಂತ ಹೇಳಿ. ನಾನು ಕಾಲ್ ಆಪ್ಷನನ್ನು ಬೈ ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ ಆಗ ನಾನಿಲ್ಲಿ ಮಾರ್ಕೆಟಲ್ಲಿ ಕಾಲ್ ಆಪ್ಷನನ್ನು ಬೈ ಮಾಡ್ತೀನಿ ಅಂತ ಬಂದಾಗ ನಿಫ್ಟಿಯ ಪ್ರೈಸ್ ಎಲ್ಲಿದೆ 25,000ದಲ್ಲಿದೆ. ನಾನು ಇಲ್ಲಿ ಯಾವುದೇ ಒಂದು ಸ್ಟ್ರೈಕ್ ಪ್ರೈಸಿನ ಕಾಲ್ ಆಪ್ಷನನ್ನು ಬೇಕಾದರೆ ಬೈ ಮಾಡ್ಬೋದು. ನಾನು ATM ಸ್ಟ್ರೈಕ್ ಪ್ರೈಸಿನ ಕಾಲ್ ಆಪ್ಷನನ್ನು ಬೈ ಮಾಡ್ಬೋದು, ಅಂದರೆ ಮಾರ್ಕೆಟ್ ಎಲ್ಲಿದೆಯೋ ಅದರ ಹತ್ತಿರದಲ್ಲಿರುವ ಸ್ಟ್ರೈಕ್ ಪ್ರೈಸಿನ ಕಾಲ್ ಆಪ್ಷನನ್ನು ಬೇಕಾದರೆ ಬೈ ಮಾಡ್ಬೋದು, ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಟ್ರೈಕ್ ಪ್ರೈಸಿನ ಕಾಲ್ ಆಪ್ಷನನ್ನು ಬೈ ಮಾಡ್ಬೋದು, ಅಥವಾ ಅದಕ್ಕಿಂತ ಕಡಿಮೆ ಸ್ಟ್ರೈಕಿನ ಕಾಲ್ ಆಪ್ಷನನ್ನು ಬೈ ಮಾಡ್ಬೋದು. ಇಲ್ಲಿ ನಾನು ಕಾಲ್ ಆಪ್ಷನ್ ಬಗ್ಗೆ ಹೇಳೋದಾದರೆ ಡಿಫ್ರೆನ್ಸ್ ಏನಾಗುತ್ತೆ ಅಂದರೆ ಈ ಒಂದು ಸ್ಟ್ರೈಕ್ ಪ್ರೈಸ್ಗಳೇನಿದ್ದಾವೆ ಯಾವ ಸ್ಟ್ರೈಕ್ ಪ್ರೈಸ್ಗಳು ಈ ಒಂದು ATM ಸ್ಟ್ರೈಕ್ ಪ್ರೈಸ್ಗಿಂತ ಕೆಳಗಡೆ ಇದ್ದಾವೋ ಆ ಸ್ಟ್ರೈಕ್ ಪ್ರೈಸಿನ ಕಾಲ್ ಆಪ್ಷನ್ಗಳಲ್ಲಿ ಆಲ್ರೆಡಿ ಸಮ್ ವ್ಯಾಲ್ಯೂ ಇದೆ, ಆಲ್ರೆಡಿ ಮನಿ ಇದೆ. ಯಾಕೆ ಅಂದರೆ ಮಾರ್ಕೆಟಿಗೆ ಎಲ್ಲಿದೆ ಅಂದರೆ 25,000ದಲ್ಲಿದೆ. ಇವುಗಳು ನನಗೆ ಇದಕ್ಕಿಂತ ಕಡಿಮೆ ಬೆಲೆಗೆ ನಿಫ್ಟಿಯನ್ನು ಬೈ ಮಾಡುವ ರೈಟನ್ನು ಕೊಡ್ತವೆ. ಇವುಗಳಲ್ಲಿ ಆಲ್ರೆಡಿ ಸಮ್ ವ್ಯಾಲ್ಯೂ ಇದೆ, ಆಲ್ರೆಡಿ ಮನಿ ಇದೆ. ಸೊ ಹಾಗಾಗಿ ಇವುಗಳನ್ನು ನಾವು ITM ಆಪ್ಷನ್ ಕಾಂಟ್ರಾಕ್ಟ್ಗಳು ಅಂತ ಹೇಳ್ತೀವಿ ಕಾಲ್ ಆಪ್ಷನ್ಗೆ. ಅದೇ ನಾನು 25,000ಕ್ಕಿಂತ ಮೇಲಿನ ಅಂದರೆ ATM ಸ್ಟ್ರೈಕ್ ಪ್ರೈಸ್ ಏನಿದೆ ಇದಕ್ಕಿಂತ ಅಬವ್ ಇರುವ ಕಾಲ್ ಆಪ್ಷನ್ಗಳನ್ನು ಬೈ ಮಾಡ್ತೀನಿ ಅಂತ ಬಂದರೆ ಆಗ ಇವುಗಳಲ್ಲಿ ಬೆಲೆ ಇದೆಯಾ ರೈಟ್ ನೌ? ಇಲ್ಲ. ಯಾಕೆ ಇಲ್ಲ ಅಂದರೆ ನನಗೆ ಈ ಒಂದು ಕಾಲ್ ಆಪ್ಷನ್ ಏನು ರೈಟ್ ಕೊಡುತ್ತೆ? ಸಪೋಸ್ ನಾನು 25,100ರ ಸ್ಟ್ರೈಕ್ ಪ್ರೈಸಿನ ಕಾಲ್ ಆಪ್ಷನನ್ನು ಬೈ ಮಾಡಿದರೆ ನಿಫ್ಟಿಯನ್ನು 25,100ಕ್ಕೆ ಬೈ ಮಾಡುವ ರೈಟನ್ನು ಕೊಡುತ್ತೆ. ಬಟ್ ನಿಫ್ಟಿಯಲ್ಲಿದೆ 25,000ದಲ್ಲಿದೆ.
ಇನ್ನು ಇವುಗಳಲ್ಲಿ ವ್ಯಾಲ್ಯೂ ಇಲ್ಲ, ಇನ್ನು ಈ ಒಂದು ಸ್ಟ್ರೈಕ್ ಪ್ರೈಸ್ಗಳಲ್ಲಿ ಮನಿ ಇಲ್ಲ. ಈ ಒಂದು ಕಾಂಟ್ರಾಕ್ಟ್ಗಳನ್ನು ನಾವು OTM ಅಂತ ಹೇಳ್ತೀವಿ, ಔಟ್ ಆಫ್ ದ ಮನಿ ಅಂತ ಹೇಳಿ. ಇವುಗಳಲ್ಲಿ ಮನಿ ಇಲ್ಲ. ಹಾಗಂತ ಹೇಳಿ ಈ ಒಂದು ಕಾಂಟ್ರಾಕ್ಟ್ಗಳು ಎಕ್ಸ್ಪೈರ್ ಆಗುವಾಗ ಇದೇ ರೀತಿ ಇರಬೇಕಾ? ಇರಲೂಬಹುದು, ಇಲ್ಲದೇನೂ ಇರ್ಬೋದು. ಸಪೋಸ್ ನಿಫ್ಟಿ ತುಂಬಾ ಮೇಲೆ ಹೋಗಿ 25,300ಕ್ಕೆ ಹೋದರೆ ಆಗ ಈ ಒಂದು ಕಾಂಟ್ರಾಕ್ಟ್ಗಳೇನಿದ್ದಾವೆ 25,050, 100, 150 ಇವುಗಳಿಗೆ ಮನಿ ಬರುತ್ತೆ, ಇವುಗಳಿಗೆ ವ್ಯಾಲ್ಯೂ ಬರುತ್ತೆ. ಸೊ ಆಗ ಇವು OTM ಆಗಿರ್ತಾವ? ಇಲ್ಲ, ಆಗ ಇವುಗಳು ITM ಆಗ್ತವೆ, ಇನ್ ದ ಮನಿ ಕಾಂಟ್ರಾಕ್ಟ್ಗಳು ಆಗ್ತವೆ. ಸೊ ಇನ್ ದ ಮನಿ ಕಾಂಟ್ರಾಕ್ಟ್ಗಳಂದರೆ ಯಾವ ಆಪ್ಷನ್ ಕಾಂಟ್ರಾಕ್ಟ್ಗಳಲ್ಲಿ ಈಗ ಮನಿ ಇದೆ, ಈಗ ವ್ಯಾಲ್ಯೂ ಇದೆ. OTM ಅಂದರೆ ಯಾವ ಒಂದು ಕಾಂಟ್ರಾಕ್ಟ್ಗಳಲ್ಲಿ ಈಗ ವ್ಯಾಲ್ಯೂ ಇಲ್ಲ, ಔಟ್ ಆಫ್ ದ ಮನಿ. ATM ಅಂದರೆ ರೈಟ್ ನಾವು ಮಾರ್ಕೆಟ್ ಎಲ್ಲಿದೆಯೋ ಅದರ ನಿಯರೆಸ್ಟ್ ಸ್ಟ್ರೈಕಿನ ಕಾಂಟ್ರಾಕ್ಟ್. ಸೊ ಇದು ನಾನಿಲ್ಲಿ ನೋಡಿದ್ದು ಕಾಲ್ ಆಪ್ಷನ್ಗೆ. ಅದೇ ನಾನು ಪುಟ್ ಆಪ್ಷನ್ಗೆ ನೋಡಿದರೆ ಇದು ಎಕ್ಸಾಕ್ಟ್ಲಿ ರಿವರ್ಸ್ ಆಗುತ್ತೆ. ಯಾಕೆ ಅಂದರೆ ಈಗ ನನ್ನ ವ್ಯೂ ಏನಿದೆ ಅಂದರೆ ಮಾರ್ಕೆಟ್ ಕೆಳಗಡೆ ಬರುತ್ತೆ ಅಂತ ಹೇಳಿ. ಸೊ ಅದಕ್ಕೆ ನಾನೇನು ಡಿಸೈಡ್ ಮಾಡ್ತೀನಿ ಅಂದರೆ ನಾನು ಒಂದು ಪುಟ್ ಆಪ್ಷನನ್ನು ಬೈ ಮಾಡ್ತೀನಿ ಅಂತ ಹೇಳಿ. ಪುಟ್ ಆಪ್ಷನನ್ನು ನಾನು ಬೈ ಮಾಡ್ತೀನಿ ಅಂತ ಮಾರ್ಕೆಟ್ಗೆ ಬಂದರೆ ನಾನು ಇಲ್ಲಿ ಯಾವುದೇ ಒಂದು ಸ್ಟ್ರೈಕ್ ಪ್ರೈಸಿನ ಪುಟ್ ಆಪ್ಷನನ್ನು ಬೈ ಮಾಡ್ಬೋದು ಈಗ. ಬಟ್ ಇಲ್ಲಿ ನನಗೆ ಏನೆಲ್ಲ ಆಪ್ಷನ್ಗಳಿದ್ದಾವೆ ಅಂತ ನಾವು ನೋಡೋಣ. ಈ ಎಲ್ಲ ಸ್ಟ್ರೈಕ್ ಪ್ರೈಸ್ಗಳ ಪುಟ್ ಆಪ್ಷನನ್ನು ಬೈ ಮಾಡೋದು ಈಕ್ವಲ್ಲ? ಅಲ್ಲ. ಸೊ ಯಾಕೆ ಅಲ್ಲ ಅಂದರೆ ಸಪೋಸ್ ಈಗ ಮಾರ್ಕೆಟ್ ಎಲ್ಲಿದೆ ಅಂದರೆ 25,000ದಲ್ಲಿದೆ. ಸೊ ನಾನು 25,000ಕ್ಕೆ ಹತ್ತಿರುವ ಸ್ಟ್ರೈಕ್ ಪ್ರೈಸ್ ಯಾವುದಂದರೆ 25,000 ಸ್ಟ್ರೈಕ್ ಪ್ರೈಸ್ ಇದೆ ಇಲ್ಲಿ. ಇದರ ಪುಟ್ ಆಪ್ಷನನ್ನು ಬೈ ಮಾಡ್ಬೋದು. ಸೊ ಇದನ್ನು ನಾವೇನೇ ಅಂತ ಹೇಳ್ತೀವಿ, ಕರೆಂಟ್ ಸ್ಪಾಟ್ ಪ್ರೈಸಿನ ನಿಯರೆಸ್ಟ್ ಸ್ಟ್ರೈಕ್ ಪ್ರೈಸ್ ಏನಿದೆ ಅದನ್ನು ATM ಸ್ಟ್ರೈಕ್ ಪ್ರೈಸ್ ಅಂತ ಹೇಳ್ತೀವಿ, ಎಟ್ ದ ಮನಿ ಸ್ಟ್ರೈಕ್ ಪ್ರೈಸ್. ಈ ಒಂದು ಸ್ಟ್ರೈಕ್ ಪ್ರೈಸಲ್ಲಿರುವ ಕಾಂಟ್ರಾಕ್ಟ್ಗಳನ್ನು ಎಟ್ ದ ಮನಿ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ATM ಎಟ್ ದ ಮನಿಯಲ್ಲಿದೆ. ನಾನು ಈ ಒಂದು ಸ್ಟ್ರೈಕ್ ಪ್ರೈಸಿನ ಪುಟ್ ಆಪ್ಷನ್ನ ಬೇಕಾದರೆ ಬೈ ಮಾಡ್ಬೋದು. ಅದೇ ರೀತಿ ನಾನು ಬೇಕಾದರೆ 24,950ರ ಪುಟ್ ಆಪ್ಷನನ್ನು ಬೈ ಮಾಡ್ಬೋದು, 900ರ ಪುಟ್ ಆಪ್ಷನನ್ನು ಬೈ ಮಾಡ್ಬೋದು, ಅಥವಾ 850ರ ಪುಟ್ ಆಪ್ಷನನ್ನು ಬೈ ಮಾಡ್ಬೋದು. ಆದರೆ ಈ ಒಂದು ಪುಟ್ ಆಪ್ಷನ್ ಕಾಂಟ್ರಾಕ್ಟ್ಗಳೇನಿದ್ದಾವೆ ಈ ಒಂದು ಸ್ಟ್ರೈಕ್ ಪ್ರೈಸ್ಗಳಲ್ಲಿ ಅವುಗಳಲ್ಲಿ ಬೆಲೆ ಇದೆಯಾ? ರೈಟ್ ನಾವು ಇಲ್ಲ. ಯಾಕೆ ಅಂದರೆ ನಿಫ್ಟಿ ಏನಿದೆ ಅದು 25,000ದಲ್ಲಿದೆ. ನಾನು ಇಲ್ಲಿ ಪುಟ್ ಆಪ್ಷನ್ ಬೈ ಮಾಡೋದ್ರ ಮೂಲಕ ನಿಫ್ಟಿಯನ್ನು 24,950 ಅಥವಾ 900 ಅಥವಾ 850ಕ್ಕೆ ಸೆಲ್ ಮಾಡುವ ರೈಟನ್ನು ತೊಗೊಳ್ತಾ ಇದ್ದೀನಿ. ಅದರಿಂದ ಏನಾದರೂ ನನಗೆ ಅಡ್ವಾಂಟೇಜ್ ಇದೆಯಾ? ರೈಟ್ ನಾವು ಇಲ್ಲ. ಸೊ ಈ ಒಂದು ಪುಟ್ ಆಪ್ಷನ್ ಕಾಂಟ್ರಾಕ್ಟ್ಗಳಿಗೆ ರೈಟ್ ನಾವು ವ್ಯಾಲ್ಯೂ ಇಲ್ಲ, ಇವುಗಳಲ್ಲಿ ಮನಿ ಇಲ್ಲ. ಸೊ ಹಾಗಾಗಿ ಇವುಗಳನ್ನು ನಾವು OTM ಕಾಂಟ್ರಾಕ್ಟ್ಗಳು ಅಂತ ಹೇಳ್ತೀವಿ. ಅದೇ ನಾನು ಇಲ್ಲಿ ಈ ಒಂದು ಸ್ಟ್ರೈಕ್ ಪ್ರೈಸಿನ ಕಾಂಟ್ರಾಕ್ಟ್ಗಳನ್ನು ನೋಡಿದ್ರೆ ಅಂದರೆ ATMಗಿಂತ ಹೆಚ್ಚಿನ ಸ್ಟ್ರೈಕ್ ಪ್ರೈಸಿನ ಪುಟ್ ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ನೋಡಿದರೆ ಈಗ ಇವುಗಳಲ್ಲಿ ಆಲ್ರೆಡಿ ವ್ಯಾಲ್ಯೂ ಇದೆ. ಯಾಕೆ ವ್ಯಾಲ್ಯೂ ಇದೆ ಅಂದರೆ ರೈಟ್ ನಾವು ಏನಾದರೂ ನಾನು ಈ ಒಂದು ರೈಟನ್ನು ಎಕ್ಸಸೈಸ್ ಮಾಡಿದರೆ, ರೈಟ್ ನಾವು ಏನಾದರೂ ಇಲ್ಲಿ ಎಕ್ಸ್ಪೈರ್ ಆದರೆ ಈ ಕಾಂಟ್ರಾಕ್ಟ್ ನನಗೆ ಅಡ್ವಾಂಟೇಜ್ ಆಗುತ್ತೆ. 25,000ದಲ್ಲಿ ಇರುವ ನಿಫ್ಟಿಯನ್ನು 25,000ಕ್ಕಿಂತ ಜಾಸ್ತಿ ಬೆಲೆಗೆ ಸೆಲ್ ಮಾಡುವ ರೈಟ್ ನನಗೆ ಈ ಒಂದು ಪುಟ್ ಆಪ್ಷನನ್ನು ಬೈ ಮಾಡೋದ್ರ ಮೂಲಕ ಸಿಗುತ್ತೆ. ಸೊ ಆಲ್ರೆಡಿ ಈ ಒಂದು ಪುಟ್ ಆಪ್ಷನ್ ಕಾಂಟ್ರಾಕ್ಟ್ಗಳಲ್ಲಿ ಬೆಲೆ ಇದೆ, ಮನಿ ಇದೆ, ವ್ಯಾಲ್ಯೂ ಇದೆ. ಸೊ ಹಾಗಾಗಿ ಇವುಗಳನ್ನು ITM ಕಾಂಟ್ರಾಕ್ಟ್ಗಳು ಅಂತ ಹೇಳ್ತೀವಿ, ಇನ್ ದ ಮನಿ. ಸೊ ಇದರ ಬಗ್ಗೆ ನಿಮಗೆ ಒಂದಿಷ್ಟು ಡೌಟ್ ಬಂದಿರಬಹುದು. ನಿಮಗೇನಾದರೂ ಡೌಟ್ ಇದ್ದರೆ ನೀವು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ATM ಅಂದರೆ ಏನು, OTM ಅಂದರೆ ಏನು, ITM ಅಂದರೆ ಏನು ಅಂತ ನೀವು ತಿಳ್ಕೊಬೇಕಾಗತ್ತೆ. ಸೊ ATM ಅಂದರೆ ಕರೆಂಟ್ ಸ್ಪಾಟ್ ಪ್ರೈಸ್ ಏನಿದೆ ಅದಕ್ಕೆ ನಿಯರೆಸ್ಟ್ ಇರುವ ಸ್ಟ್ರೈಕ್ ಪ್ರೈಸಿನ ಕಾಲ್ ಅಥವಾ ಪುಟ್ ಆಪ್ಷನನ್ನು ನೀವು ಟ್ರೇಡ್ ಮಾಡೋದಾದರೆ, ಬೈ ಮಾಡೋದಾದರೆ ಅದು ATM ಕಾಂಟ್ರಾಕ್ಟ್ಗಳಾಗ್ತವೆ. ಅದೇ ITM ಆದರೆ ಈ ಒಂದು ಕಾಂಟ್ರಾಕ್ಟ್ಗಳಲ್ಲಿ ಆಲ್ರೆಡಿ ವ್ಯಾಲ್ಯೂ ಇದೆ. ನೀವು ಕಾಲನ್ನು ಬೈ ಮಾಡ್ತಿದ್ದೀರಾ ಅಥವಾ ಪುಟ್ಟನ್ನು ಬೈ ಮಾಡ್ತೀರಾ ಅನ್ನೋ ಆಧಾರದಲ್ಲಿ ಅದು ಬೇರೆ ಆಗುತ್ತೆ. ಸೊ ಸಮ್ ವ್ಯಾಲ್ಯೂ ಇರುವ ಕಾಂಟ್ರಾಕ್ಟನ್ನು ನೀವು ಬೈ ಮಾಡ್ತಾ ಇರ್ತೀರಾ. ಅದೇ OTM ಅಂದರೆ ಈಗ ಅದರಲ್ಲಿ ವ್ಯಾಲ್ಯೂ ಇಲ್ಲ, ಆ ಒಂದು ಕಾಂಟ್ರಾಕ್ಟನ್ನು ನೀವು ಬೈ ಮಾಡ್ತಾ ಇರ್ತೀರಾ. ನೆಕ್ಸ್ಟ್ ನಿಮಗೆ ವ್ಯಾಲ್ಯೂ ಬರ್ಬೋದು ಮಾರ್ಕೆಟ್ ಮೂವ್ ಆದರೆ. ಸೊ ಇಲ್ಲಿ ಯಾವುದು ATM ಇದೆಯೋ ಅದು ಎಕ್ಸ್ಪೈರಿ ದಿನ ಬರುವಾಗ OTM ಆಗ್ಬೋದು, OTM ಇರೋದು ITM ಸಹ ಆಗ್ಬೋದು. ಮಾರ್ಕೆಟ್ ಯಾವ ಸೈಡ್ ಮೂವ್ ಆಗುತ್ತೆ, ಎಷ್ಟು ಮೂವ್ ಆಗುತ್ತೆ ಅನ್ನೋ ಆಧಾರದಲ್ಲಿ ಸ್ಟ್ರೈಕ್ ಪ್ರೈಸ್ಗಳು ATM, OTM, ITM ಚೇಂಜ್ ಆಗ್ತಾ ಇರುತ್ತೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ವಿಡಿಯೋನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಹೇಳಬೇಕಂತ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಇದೇ ರೀತಿ ಬೇರೆ ವಸ್ತುಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.